ನಮಸ್ಕಾರ ನನ್ನ ಯೂಟ್ಯೂಬ್ ಕುಟುಂಬದವರೇ. ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ಮಾಡ್ತಾಯಿರೋ ರೆಸಿಪಿ ಹೆಸರು ಕೇಳಿದ್ರೆ ಸಾಕು ಮನೇಲಿರುವ ಎಲ್ಲರೂ ಕೂಡ ಕಿಚನ್ ಹತ್ರ ಓಡ್ಬಿಡೋದಂತೂ ಗ್ಯಾರಂಟಿ. ಹೌದು, ಇವತ್ತು ನಾವು ಮಾಡ್ತಾ ಇರುವ ರೆಸಿಪಿ ಯಾವುದಂದರೆ ಚಿಕನ್ ಶವರ್ಮ. ಅಂದರೆ ರೋಡ್ ಸೈಡಲ್ಲಿ ಹೋಟೆಲಲ್ಲಿ ರೆಸ್ಟೋರೆಂಟಲ್ಲಿ ಸಿಗುವಂಥ ಪರ್ಫೆಕ್ಟ್ ಚಿಕನ್ ಶವರ್ಮ ಮನೆಯಲ್ಲೇ ಹೆಲ್ತಿಯಾಗಿ ಕ್ಲೀನಾಗಿ ಈಸಿಯಾಗಿ ಯಾವ ರೀತಿ ಮನೆಯಲ್ಲಿ ಮಾಡ್ಬೋದು ಅಂತ ನೋಡೋಣ. ನಿಜ ಹೇಳಬೇಕು ಅಂದರೆ ಶವರ್ಮ ಅನ್ನೋದು ಒಂದು ಫುಡ್ ಅಲ್ಲ, ಅದೇನೋ ಒಂದು ಸ್ನ್ಯಾಕ್ಸು, ಏನೋ ಒಂದು ಫೀಲಿಂಗ್. ಅದು ತಿನ್ನೋದೇ ಒಂದು ಫೀಲಿಂಗು. ಈ ಮಳೆ ವೆದರಲ್ಲಿ, ಈ ರೇನಿ ಸೀಸನಲ್ಲಿ ಹೊರಗಡೆ ಶವರ್ಮ ಅಂಗಡಿ ಕಂಡ ತಕ್ಷಣವೇ ಒಂದು ಸೆಕೆಂಡ್ಗಾದರೂ ಹಿಂಗೆ ಹೋಗೇ ಹೋಗುತ್ತೆ, ಹೌದಲ್ವಾ? ಇವತ್ತೇನೂ ಬೇಡಪ್ಪ, ನನಗೇನು ಹಸಿವಿಲ್ಲ ಅಂತ ಅಂದ್ಕೊಂಡ್ರೂ ಕೂಡ ಒನ್ ಬೈಟ್ ಟೇಸ್ಟ್ ಮಾಡ್ತೀನಿ ಕೊಡಿ ಅಂತ ಲೈನ್ಗೆ ಬಂದು ನಿಂತ್ಕೊಬಿಡ್ತೀವಿ, ಹೌದಲ್ವಾ? ಸೊ ಈ ವಿಡಿಯೋ ನಿಮಗೆ ತುಂಬಾ ಇಷ್ಟ ಆಗುತ್ತೆ ಈ ರೇನಿ ಸೀಸನಿಗೆ ಅಂತ ಹೇಳ್ತಾ ಬನ್ನಿ ಸ್ಟಾರ್ಟ್ ಮಾಡೋಣ ನಮ್ಮ ಚಿಕನ್ ಶವರ್ಮ. ಸೊ ಚಿಕನ್ ಶವರ್ಮ ಏನಿಲ್ಲ, ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲೇ ಮಾಡ್ಬೋದು. ಅದಕ್ಕೆ ಚಿಕನ್ನ ನೀಟಾಗಿ ವಾಶ್ ಮಾಡಿ ಅದನ್ನು ನೀಟಾಗಿ ಸಣ್ಣದಾಗಿ ಕಟ್ ಮಾಡಿಟ್ಕೊಳ್ಳಿ. ಯಾಕಂದರೆ ನಾವು ಶವರ್ಮ ಸ್ಟೈಲಲ್ಲಿ ಮಾಡೋದಕ್ಕಾಗಲ್ಲ, ಮನೆಯಲ್ಲಿ ಅಷ್ಟೊಂದು ಲೆಂತಾಗಿ ನಾವು ಇಟ್ಕೊಂಡು ಮಾಡೋದಕ್ಕಾಗಲ್ಲ ಅಂತ ಜಸ್ಟ್ ತವ ಮೇಲೇ ಅದನ್ನು ಫ್ರೈ ಮಾಡ್ಬೋದು. ಇದಕ್ಕೆ ನಾನು ಹಾಕ್ತಾ ಇರುವಂಥ ಇಂಗ್ರೀಡಿಯೆಂಟ್ಸ್ ಯಾವುದಂತ ಅಂದರೆ ಅಚ್ಕಾರ ಪುಡಿ, ಪೆಪ್ಪರ್ ಪುಡಿ, ಅದಾದಮೇಲೆ ಸಾಲ್ಟು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ, ಅದಕ್ಕೆ ಈ ಆಲೂಗೆಡ್ಡೆದು ಪೌಡರ್ ಬರುತ್ತೆ, ಅದು ಹೊರಗಡೆ ಸಿಗುತ್ತೆ. ಸೊ ಅದನ್ನು ಪೊಟೆಟೊ ಸ್ಟಾರ್ಚ್ ಅಂತ ಕರೀತಾರೆ, ಅದನ್ನು ಕೂಡ ಇದರಲ್ಲಿ ಯೂಸ್ ಮಾಡಿದ್ದೀನಿ. ಇದನ್ನು ನೀಟಾಗಿ ಮಿಕ್ಸ್ ಮಾಡಿ ಒಂದು ಕೋಟಿಂಗ್ ಕೊಟ್ಟರೆ ಇದನ್ನು ತವಾ ಮೇಲೆ ಕಡಿಮೆ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡ್ಬೋದು. ಸೊ ಈ ಮಧ್ಯೆ ಒಂದು ಫನ್ ಕ್ವಶನ್ ಕೇಳ್ತೀನಿ, ಅದಕ್ಕೆ ನಿಮ್ಮ ಉತ್ತರನ ಈ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತೀನಿ. ಶವರ್ಮ ಕೈಗೆ ಸಿಕ್ಕಿದ ಮೇಲೆ ನೀವೇನು ಮಾಡ್ತೀರಾ? ಫಸ್ಟ್ ನಿಧಾನವಾಗಿ ಎಂಜಾಯ್ ಮಾಡ್ತೀರಾ ಅಥವಾ 2 ನಿಮಿಷದಲ್ಲಿ ಫಿನಿಷ್ ಮಾಡಿಬಿಡ್ತೀರಾ? ಸೊ ನಿಮ್ಮ ಆನ್ಸರ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇದಕ್ಕೆ ನಾವು ಮಾಡ್ತಾ ಇರುವಂಥ ಡೋ ಯಾವ ರೀತಿ ಅಂದರೆ, ನಾನಿಲ್ಲಿ ಮೈದಾ ಮಾತ್ರ ಯೂಸ್ ಮಾಡ್ತಾ ಇಲ್ಲ, ಗೋಧಿನೂ ಕೂಡ ಯೂಸ್ ಮಾಡಿದ್ದೀನಿ. ಯಾಕಂದರೆ ಚೆನ್ನಾಗಿ ಬರುತ್ತೆ, ಇನ್ನೂ ಕ್ರಿಸ್ಪಿಯಾಗೆ ಚೆನ್ನಾಗಿ ಬರುತ್ತೆ, ರಬ್ಬರ್ ಥರ ಆಗೋಲ್ಲ ಅಂತ. ಸೊ ಈ ಎರಡನ್ನೂ ನೀಟಾಗಿ ಫಸ್ಟು ಒಂದ್ರಿ ಮಾಡ್ಕೋಬೇಕು, ಯಾಕಂದರೆ ಲಮ್ಸ್ ಏನಾರು ಇದ್ದರೆ ಅದರಲ್ಲಿ ಕಂಪ್ಲೀಟಾಗಿ ಹೊರಟೋಗುತ್ತೆ ಅಂತ. ಒಂಚೂರು ಸಾಲ್ಟು, ಯಾಕಂದರೆ ನಾವು ಚಿಕನ್ ಫ್ರೈ ಮಾಡಬೇಕಾದ್ರೂ ಕೂಡ ಅಲ್ಲೂ ಕೂಡ ಸಾಲ್ಟನ್ನ ಯೂಸ್ ಮಾಡಿರ್ತೀವಿ. ಅದಕ್ಕೆ ಒಂದು ಸ್ವಲ್ಪ ತುಪ್ಪ ಫ್ರೀಸ್ ಆಗಿ ಅದು ಬೀಳ್ತಾನೆ ಇಲ್ಲ, ಸೊ ಹಾಗಾಗಿ ಅದನ್ನು ಕೈಯಿಂದ ತೆಗೆದು ಹಾಕಿದ್ದಾಯಿತು. ಇದಕ್ಕೆ ಒಂದು ಸ್ವಲ್ಪ ಮಿಲ್ಕ್ ಪೌಡರ್ ಹಾಕಿದ್ರೆ ಅದು ಒಂಥರ ಫ್ಲಫಿಯಾಗಿ ಈ ಸ್ವೀಟ್ ಬನ್ ಸ್ಟೈಲಲ್ಲಿ ಬರುತ್ತೆ. ಸೊ ಅದಕ್ಕೋಸ್ಕರ ಇದನ್ನು ಫಸ್ಟು ನೀರಾಕಿ ಕಲಿಸ್ಕೊಳ್ಳೋದಕ್ಕಿಂತ ಮುಂಚೆ ಫಸ್ಟ್ ಇದನ್ನು ಹೊಂದಿಸ್ಕೋಬೇಕು. ಆ ಸೀಟಿಗೆ ಅದು ನೀಟಾಗಿ ಆ ತುಪ್ಪ ಏನಿದೆ ಅದು ಹೊಂದ್ಕೋಬೇಕು. ಆವಾಗ ನಾವು ನೀರಾಕಿ ಕಲಿಸಿದಾಗ ಚೆನ್ನಾಗಿ ಕನ್ಸಿಸ್ಟೆನ್ಸಿ ಬರುತ್ತೆ. ಸೊ ಇದನ್ನು ನೀವು ಗುಲಾಬ್ ಜಾಮೂನ್ ರೆಸಿಪಿನಲ್ಲೂ ಕೂಡ ನೋಡಿರ್ಬೋದು. ಗುಲಾಬ್ ಜಾಮೂನ್ ಪುಡಿನ ಫಸ್ಟ್ ಮಾಡ್ಕೋಬೇಕಾದ್ರೆ ಫಸ್ಟ್ ಅದನ್ನು ತುಪ್ಪದ ಜೊತೆಗೆ ಅದನ್ನು ಹೊಂದಿಸ್ತಾರೆ. ಅದಾದಮೇಲೆ ನಾವು ಮಿಲ್ಕ್ ಅಥವಾ ನೀರನ್ನ ಹಾಕಿ ಅದನ್ನು ಕಲಿಸ್ತೀವಿ. ಸೊ ಆಲ್ಮೋಸ್ಟ್ ಯಾವುದೇ ಡೋಗಾದರೂ ಅಂದರೆ ಚಪಾತಿ ಈ ಥರ ಡೋಗಳಿಗೆ ಈ ಪ್ರೊಸೀಜರ್ ಫಾಲೋ ಮಾಡಿದ್ರೆ ಚಪಾತಿ ಹಿಟ್ಟಂತೂ ಸೂಪರಾಗಿ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ನೀವು ಕೂಡ ಇದನ್ನು ಟ್ರೈ ಮಾಡಿ. ಚೆನ್ನಾಗಿ ನಾದಿಸ್ಕೋಬೇಕು. ನಾದಿಸ್ಕೊಂಡಾದ್ಮೇಲೆ ಇದಕ್ಕೆ ಒಂದು 10 ಮಿನಿಟ್ಸ್ ರೆಸ್ಟ್ ಕೊಡಬೇಕು. ಅಂದರೆ ಒಂದು 10 ನಿಮಿಷ ಒಂದು ಬಾಕ್ಸ್ನ ಮುಚ್ಚಿ ಇಡಿ, ಇಲ್ಲಾಂದರೆ ಒಂದು ಕಿಚನ್ ಕ್ಲಾತ್ನ ಅದ್ರ ಮೇಲೆ ಒರೆಸಿ ಇಟ್ಟರೆ ಸಾಕಾಗುತ್ತೆ. ಸೊ ಅದು ಉಣಿಯುವಂಥ ಸಮಯದಲ್ಲಿ ನಾವಿಲ್ಲಿ ಚಿಕನ್ ಏನಿದೆ ಅದನ್ನು ತವಾ ಮೇಲೆ ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೆ ಒಂದು 2 ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ. ಆಯಿಲ್ ಮೇಲೆ ಸಣ್ಣಕ್ಕೆ ಉರಿ ಇಟ್ಕೊಂಡು ಏನು ಮಿಕ್ಸ್ ಇದೆ ಅದು ಚಿಕನ್ನ ಅದನ್ನು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಈಸಿಯಾಗೇ ಮಾಡ್ಬೋದು. ಈ ರೀತಿ ಫ್ರೈ ಆಗುತ್ತೆ ನೋಡಿ. ಇಷ್ಟು ಒಂದು ಆರೆಂಜು ಮಿಕ್ಸ್ ರೆಡ್ ಕಲರ್ ಬರುತ್ತೆ. ಸೊ ಅಷ್ಟು ಕಲರ್ ಬಂದರೆ ಸಾಕಾಗುತ್ತೆ. ಇನ್ನು ಜಾಸ್ತಿ ಏನು ತುಂಬ ಸೀಸಕ್ಕೆ ಹೋಗ್ಬೇಡಿ, ಈ ಥರ ಫ್ರೈ ಆದರೆ ಸಾಕಾಗುತ್ತೆ. ಇದೇ ತವಾ ಮೇಲೇ ನೀವು ವೆಜಿಟೇಬಲ್ಸ್ಗಳನ್ನ ಫ್ರೈ ಮಾಡ್ಕೋಬೋದು. ಇದೇ ಮಸಾಲೆಗೇ ಅಲ್ಲೇನಿರುತ್ತೆ ಅದೇ ಮಸಾಲೆಗೇ ಸ್ವಲ್ಪ ಈರುಳ್ಳಿ, ಸ್ವಲ್ಪ ಕ್ಯಾಬೇಜು, ಎಲೆಕೋಸು, ಕ್ಯಾಪ್ಸಿಕಮ್ ಮಿಸ್ ಆಗಿದೆ. ಸೊ ಕ್ಯಾಪ್ಸಿಕಮ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ಅದ್ರ ಜೊತೆ ಸ್ವೀಟ್ ಕಾರ್ನ್ ಕೂಡ ಆ್ಯಡ್ ಮಾಡ್ಕೊಳ್ಳಿ. ಇದೆಲ್ಲ ಆಪ್ಷನಲ್, ನಿಮ್ಗೆ ಯಾವುದ್ಯಾವುದು ಜೊತೆಗಿಷ್ಟ ಅದನ್ನು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಇಲ್ಲಿ ನಾನು ಯೂಸ್ ಮಾಡಿರೋದು ಕ್ಯಾಬೇಜ್ ಮತ್ತು ಆನಿಯನ್ನು, ಎಲೆಕೋಸ್ ಮತ್ತು ಈರುಳ್ಳಿನ ಯೂಸ್ ಮಾಡಿದ್ದೀನಿ. ಇದನ್ನು ನೀಟಾಗಿ ಸಣ್ಣದಾಗಿ ಫ್ರೈ ಮಾಡ್ಕೋಬೇಕು, ತುಂಬ ಫ್ರೈ ಮಾಡ್ಕೊಬೇಡಿ. ಯಾಕಂದರೆ ಕ್ರಂಚಿಯಾಗಿದ್ರೇ ಆ ಒಂದು ರೋಲ್ ಒಳಗಡೆ ಅದನ್ನು ತಿನ್ನೋದಕ್ಕೆ ಚೆನ್ನಾಗಿ ಅನಿಸುತ್ತೆ. ಹಾಗಾಗಿ ಇದನ್ನು ಶಾಲೋ ಆಗೇ ಫ್ರೈ ಮಾಡಿಕೊಂಡ್ರೆ ಸಾಕು.
ಇದಾಗಿದ ತಕ್ಷಣವೇ ಇನ್ನೊಂದು ಕಡೆ ನಾವು ಇದನ್ನು ಹಿಟ್ಟು ಏನು ಉಂತಿದೆ ಆ ಹಿಟ್ಟನ್ನು ನೀಟಾಗಿ ತೆಗೆದು ಲಟ್ಟಿಸ್ಕೋಬೇಕಾಗುತ್ತೆ. ಇದನ್ನು ಚಪಾತಿ ರೀತಿಯಲ್ಲೂ ಲಟ್ಟಿಸ್ಕೋಬೋದು. ನಾನಿಲ್ಲಿ ಯಾವ ರೀತಿ ಲಟ್ಟಿಸಿದ್ದೀನಿ ಅಂದರೆ ಇದನ್ನು ನೀಟಾಗಿ ಒಂದು ರೌಂಡಕ್ಕೆ ಲಟ್ಟಿಸಿ, ರೌಂಡ್ ಬರದೇ ಇರ್ಬೋದು, ಆಲ್ಮೋಸ್ಟ್ ರೌಂಡ್ ಅಂದ್ಕೊಳ್ಳೋಣ. ಇದರ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಆ ಹಿಟ್ಟು ಏನಿದೆ ಅದನ್ನು ನೀಟಾಗಿ ಕಟ್ ಮಾಡ್ಕೋಬೇಕು. ಅಂದರೆ ಲಚ್ಚ ಪರೋಟ ಮಾಡ್ತಾರಲ್ಲ, ಸೊ ಆ ರೀತಿ ಸ್ಟೈಲಲ್ಲಿ ಇದನ್ನು ತೊಗೊಂಡಿದ್ದೀನಿ. ಯಾಕಂದರೆ ಲೇಯರ್ಸ್ ಚೆನ್ನಾಗಿ ಬರುತ್ತೆ, ತಿನ್ನೋಕ್ಕೂ ಚೆನ್ನಾಗಿ ಅನಿಸುತ್ತೆ ಅಂತ. ಸೊ ಈಗ ಎಣ್ಣೆನ ಹಚ್ಚಿ ನೀಟಾಗಿ ಚಾಕು ತೊಗೊಂಡು ಇದನ್ನು ಉದ್ದುದ್ದ ಕಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಇನ್ನು ಕೆಲವರು ಇದನ್ನು ಮರ್ಚಿ ಕೂಡ ಮಾಡ್ತಾರೆ, ಅದು ನಂಗೆ ಅಷ್ಟು ಗ್ರಿಪ್ ಸಿಗಲಿಲ್ಲ. ಸೊ ಹಾಗಾಗಿ ನಾನು ಈ ರೀತಿ ಚಾಕುನಲ್ಲಿ ಹಿಂಗೆ ಕಂಪ್ಲೀಟಾಗಿ ಏನು ಚಪಾತಿ ಏನಿದೆ ಆ ಡೋ ಏನಿದೆ ಅದನ್ನು ಕಂಪ್ಲೀಟಾಗಿ ಹಿಂಗೆ ಕಟ್ ಮಾಡ್ಕೋಬೇಕು. ಕಟ್ ಮಾಡ್ಕೊಂಡಾದ್ಮೇಲೆ ಅದನ್ನು ಈ ರೀತಿ ಇಟ್ಕೊಂಡು ಎಳಿಬೇಕಾಗತ್ತೆ. ಸೊ ಆವಾಗ ಅದು ಹೊಂದ್ಕೊಳ್ಳುತ್ತೆ ನೋಡಿ. ಈಗ ಈ ರೀತಿ ಮಾಡಿ ನೀಟಾಗಿ ಅದನ್ನು ಮಡಚಿ ಸ್ವಲ್ಪ ಹಸಿಟ್ಟು ಹಾಕ್ಕೊಂಡು ಇದನ್ನು ಕಲಸಿದ್ರೆ, ಅಂದರೆ ಹೊತ್ತಿದ್ರೆ ಸಾಕಾಗುತ್ತೆ. ಜಾಸ್ತಿ ಹಸಿಟ್ಟು ಹಾಕೋಬೇಡಿ, ಯಾಕಂದರೆ ಜಾಸ್ತಿ ಹಸಿಟ್ಟು ಹಾಕಿದ್ರೆ ತವ ಮೇಲೆಲ್ಲ ಕಪ್ಪಾಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಜಾಸ್ತಿ ಹಸಿಟ್ಟು ಯೂಸ್ ಮಾಡಬೇಡಿ, ಸ್ವಲ್ಪನೇ ಎಷ್ಟು ಬೇಕಷ್ಟನ್ನು ಹಾಕ್ಕೊಂಡು ಯೂಸ್ ಮಾಡಿದ್ರೆ ಸಾಕಾಗುತ್ತೆ. ಅದಾದಮೇಲೆ ಇದ್ರ ಮೇಲೆ ನೋಡಿ ಈ ರೀತಿ ಹಾಕ್ಕೊಂಡು ಸಣ್ಣದಾಗೇ ಎರಡು ಬದಿನಲ್ಲೂ ನೀಟಾಗಿ ಫ್ರೈ ಮಾಡ್ಕೊತಾ ಬರಬೇಕು. ಈಸಿಯಾಗೆ ಮಾಡ್ಬೋದು, ಸ್ವಲ್ಪ ಟೈಮ್ ಕೊಡಬೇಕಾಗತ್ತೆ. ಸೊ ಇದೆಲ್ಲ ವೀಕೆಂಡಲ್ಲಿ ಮಾಡೋದಕ್ಕೆ ತುಂಬಾ ಚೆನ್ನಾಗಿ ಅನಿಸುತ್ತೆ, ಹೌದಲ್ವಾ? ಸೊ ನಾವು ಶವರ್ಮನ ಯಾವ ರೀತಿ ತಿನ್ನಬೇಕು ಅಂತ ಅನಿಸುತ್ತೆ ಅಂದರೆ, ಒಳಗಡೆ ಮಳೆ ಬರ್ತಾ ಇರಬೇಕು. ಸೊ ಆ ಟೈಮಲ್ಲಿ ಇದನ್ನು ತಿನ್ನೋದಕ್ಕೆ ಒಳ್ಳೆ ಕಾಂಬಿನೇಷನ್. ಸೊ ಈಗಾಗಿರೋಂಥ ಇದನ್ನು ಈ ಚಪಾತಿ ರೀತಿನಲ್ಲಾಗಿದೆ. ಇದಕ್ಕೆ ಸ್ವಲ್ಪ ಟೊಮೆಟೊ ಸಾಸ್, ಒಂದು ಸ್ವಲ್ಪ ಚಿಲ್ಲಿ ಸಾಸ್. ನಾನಿಲ್ಲಿ ಸ್ವಲ್ಪ ಚಿಲ್ಲಿ ಸಾಸ್ ಜಾಸ್ತಿ ಯೂಸ್ ಮಾಡಿದ್ದೀನಿ, ಯಾಕಂದರೆ ನಮ್ಮ ಮನೆಯಲ್ಲೆಲ್ಲ ಖಾರ ಜಾಸ್ತಿ ತಿಂತಾರೆ. ಹಾಗಾಗಿ ಇದನ್ನು ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಕಂಪ್ಲೀಟ್ ಸ್ಪ್ರೆಡ್ ಮಾಡಿದ್ರು ಓಕೆ, ಅಥವಾ ಇಷ್ಟು ಸ್ಪ್ರೆಡ್ ಮಾಡಿದ್ರೂ ಕೂಡ ಓಕೆ. ಇದಕ್ಕೆ ಸ್ವಲ್ಪ ಮಯೋನೀಸ್, ವೈಟ್ ಮಯೋನೀಸ್ಗೆ ಒಂದು ಸ್ವಲ್ಪ ಖಾರ ಪುಡಿ ಹಾಕಿ ಪೆಪ್ಪರ್ ಹಾಕಿ ಮಿಕ್ಸ್ ಮಾಡಿದ್ರೆ ಸಾಕಾಗುತ್ತೆ, ಅಥವಾ ತಂದೂರಿ ಮಯೋನೀಸ್ ಯೂಸ್ ಮಾಡಿದ್ರು ಕೂಡ ಸಾಕಾಗುತ್ತೆ. ಇಲ್ಲಿ ಇದನ್ನು ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ನೀಟಾಗಿ ಸ್ಪ್ರೆಡ್ ಆಗ್ತಾ ಇದ್ದಂಗೆ ನಾವು ರೆಡಿ ಮಾಡಿಟ್ಟಿರುವಂಥ ಚಿಕನ್ನ ಇದರ ಮೇಲೆ ನೀಟಾಗಿ ಈ ರೀತಿ ಉದ್ದಕ್ಕೆ ಹಾಕೋಬೇಕು. ಇನ್ನೂ ಜಾಸ್ತಿ ಫಿಲ್ಲಿಂಗ್ಸ್ ಜಾಸ್ತಿ ಬೇಕು ಅನ್ನೋರಿಗೆ ಅದನ್ನು ವೆಜಿಟೇಬಲ್ಸು ಮತ್ತು ಚಿಕನ್ನ ಜಾಸ್ತಿ ಹಾಕ್ಕೊಂಡ್ರೂ ಕೂಡ ನಡೆಯುತ್ತೆ. ಅಂದರೆ ಅದನ್ನು ರೋಲ್ ಮಾಡಬೇಕಾದ್ರೆ ನೀಟಾಗಿ ಮಾಡೋದಕ್ಕೆ ಗ್ರಿಪ್ ಸಿಗಬೇಕು. ಹಾಗಾಗಿ ನಾನಿಲ್ಲಿ ಸ್ವಲ್ಪನೇ ಹಾಕಿದ್ದೀನಿ, ತುಂಬ ಜಾಸ್ತಿ ಏನು ಹಾಕಿಲ್ಲ. ಸೊ ಇದಾದಮೇಲೆ ಏನು ವೆಜಿಟೇಬಲ್ ಫ್ರೈ ಮಾಡಿದ್ವಿ ಅದನ್ನು ಕೂಡ ಇದರ ಮೇಲೆ ಹಾಕ್ಕೊಂಡು ಒಂದು ಸ್ವಲ್ಪ ಒರೆಗನೋನ ಸ್ಪ್ರೆಡ್ ಮಾಡಿದ್ರೆ ಸಾಕು, ಅಥವಾ ಮನೆಯಲ್ಲಿ ಏನಾದರೂ ಮಿಕ್ಸ್ ಹರ್ಬ್ಸ್ ಇದ್ದರೆ ಅದನ್ನು ಕೂಡ ಸ್ಪ್ರೆಡ್ ಮಾಡಿದ್ರೆ ಚೆನ್ನಾಗಿರುತ್ತೆ, ಎಕ್ಸ್ಟ್ರಾ ಸ್ಪೈಸಿ ಸಿಕ್ತಂಗೆ ಆಗುತ್ತೆ. ಹಾಗಾಗಿ ಇದನ್ನು ಒಂದು ಬಟರ್ ಪೇಪರೆಲ್ಲ ಹಾಕಿ ಇದನ್ನು ನೀಟಾಗಿ ರೋಲ್ ಮಾಡಿದ್ರೆ ನಮ್ಮ ಚಿಕನ್ ಶವರ್ಮ ರೆಡಿ ಟು ಸರ್ವ್. ಸೊ ಈಸಿಯಾಗಿ ಮನೆಯಲ್ಲೇ ಆರಾಮಾಗೇ ಮಾಡ್ಕೋಬೋದು. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಂಥ ಫನ್ನಿ ರೆಸಿಪಿ, ಈಸಿ ಕುಕ್ಕಿಂಗ್ ಟಿಪ್ಸ್ ಮತ್ತು ಫುಲ್ ಎಂಟರ್ಟೈನ್ಮೆಂಟ್ ವಿಡಿಯೋಗೆ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಯಾಕಂದರೆ ನಾವು ವಾರಕ್ಕೆ 2 ಹೊಸ ವಿಡಿಯೋ ತರ್ತಾ ಇರ್ತೀವಪ್ಪ. ಫನ್ ಕ್ವಶನ್ಸ್ ಇರುತ್ತೆ, ಟೇಸ್ಟಿ ರೆಸಿಪೀಸ್ ಇರುತ್ತೆ, ಫುಲ್ ಕನ್ನಡದಲ್ಲೇ ಎಂಟರ್ಟೈನ್ಮೆಂಟ್ ಕೂಡ ಯಾವಾಗಲೂ ಬರ್ತಾನೆ ಇರುತ್ತೆ. ಹಾಗಿದ್ರೆ ಹೊರಗಡೆ 150 ಶವರ್ಮ ತಿನ್ನೋದು ಬಿಡಿ, ಮನೆಯಲ್ಲಿ ಕಡಿಮೆ ಬೆಲೆಗೆ ಕ್ಲೀನಾಗಿ ಅಡುಗೆ ಮಾಡೋದನ್ನು ಕಲೀರಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋಂದಿಗೆ ಮತ್ತೆ ಸಿಗ್ತಾ ಇರ್ತೀನಿ. ಅಂಟಿಲ್ ದೆನ್ ನೀವೇನು ಮಾಡಬೇಕು, ಸ್ಟೇ ಸೇಫ್, ಸ್ಟೇ ಹೆಲ್ತಿ. ಯಾಕಂದರೆ ಹೊರಗಡೆ ಮಳೆ ಎಲ್ಲ ಬರ್ತಾ ಇದೆ, ನೋಡಿಕೊಂಡು ಕೊಡೆ ಹಿಡ್ಕೊಂಡು ಹುಷಾರಾಗಿ ಓಡಾಡೋದನ್ನು ಕಲೀರಿ. ಇದನ್ನು ಎಕ್ಸ್ಟ್ರಾ ಟಿಪ್ಪು ಲಾಸ್ಟಲ್ಲಿ ಏನಂತ ಅಂದರೆ, ನಿಮ್ಗೆ ಇನ್ನೂ ಬಿಸಿ ಬೇಕು ಅಥವಾ ಇನ್ನೂ ಸ್ವಲ್ಪ ಕ್ರಂಚಿ ಬೇಕು ಅಂದರೆ ಈ ರೀತಿ ಮಾಡ್ಕೊಳ್ಳಿ. ಅದರ್ವೈಸ್ ಅದೇ ರೀತಿ ಏನು ಫಸ್ಟ್ ರೋಲ್ ಮಾಡಿದ್ವಿ ಸೊ ಹಾಗೆ ತಿಂದರೂ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಮತ್ತೆ ಹೊಸ ವಿಡಿಯೋಂದಿಗೆ ಮತ್ತೆ ಸಿಗ್ತಾ ಇರ್ತೀನಿ. ಅಂಟಿಲ್ ದೆನ್ ಸ್ಟೇ ಸೇಫ್ ಆ್ಯಂಡ್ ಸ್ಟೇ ಹೆಲ್ತಿ. ಬಾಯ್.